गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಗಣಪತಿ ಹಬ್ಬದ ಶುಭಾಶಯಗಳು. ಮತ್ತೆ ಏನು ಪ್ಲಾನ್ ಇವತ್ತ, ಏನು ಕತೆ, ಏನು ಮಾಡ್ತಾ ಇದ್ದೀರಾ? ನಾವು ಒಂದು ಪ್ಲಾನ್ ಅನ್ಕೊಂಡಿವಿ, ಎಲ್ಲ 3 ಜನ ಸೇರಿಸಿ ಗಣೇಶ ಕುಣಿಸೋಣ ಅಂತ. ಬಟ್ ಏನು ಮಾಡೋದು, ಈಗ ಟೈಮ್ ಅಭಾವ, ಆಮೇಲೆ ನಮ್ಗೆ ಅಷ್ಟು ಫ್ರೀ ಇಲ್ದಿರೋದಕ್ಕೆ ಇವನ್ ಫ್ರೆಂಡ್ ಮನೆ ಹತ್ರ ಗಣೇಶ ಕುಣಿಸ, ಸೊ ಅಲ್ಲೆಲ್ಲ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲ 3 ಜನ ಸೇರಿದ್ದೀವಿ. ಸೊ ಅಕ್ಷಯ್ ಎಲ್ಲಿದೆ ಹಾಗಾದ್ರೆ? ಇಲ್ಲೇ ಹತ್ತಿರದಲ್ಲೇ ಇದೆ. ಯೂಶಲಿ ಪ್ರತಿ ಸತಿನೂ ನಾನು ವಿಸಿಟ್ ಮಾಡ್ತೀನಿ. ಓಕೆ. ಸೊ ಈ ಸತಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ಹೋಗೋಣ ಅಂತ. ಆ್ಯಕ್ಚುಲಿ ನಾವು ಕೂಡ್ಸೋಣ ಅಂದ್ಕೊಂಡ್ವಿ, ಚೆನ್ನಾಗಿರುತ್ತೆ. ಇಂಡಸ್ಟ್ರೀಲಿ ಒಂದು 3 ಜನ ಒಳ್ಳೆ ಬಾಂಡೇಜ್ ಇಟ್ಕೊಂಡಿರುವಂಥ ಫ್ರೆಂಡ್ಸು, ಚೇತನ್, ಯಶಸ್. ಸೊ ನನ್ನ ಫ್ರೆಂಡ್ ಇರುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಗಣೇಶ ಇಟ್ಟಿರ್ತಾರೆ. ಸೊ ಅವನ ಜೊತೆ ಜಾಯ್ನ್ ಆಗಿ ಅಲ್ಲೇ ಆಚರಿಸೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ಓಕೆ, ಹಾಗಾದರೆ 3 ಜನ ಹೋಗಿ ಒಟ್ಟಿಗೆ ಸೊ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಕಡುಬು ತಿನ್ನಕ್ಕೆ ಬಂದಿರೋದಪ್ಪ. ಏನು ತಿನ್ನಲ್ಲ, ಸುಳ್ಳು. ಡಯಟ್ ಕಡುಬು ಕೊಡ್ಬೇಕು, ಡಯಟ್ ಕಡುಬು ತಿನ್ನಲ್ಲ. ಆ್ಯಕ್ಚುಲಿ ಏನು ಅಂತ ಅಂದರೆ, ಮುಂಚೆ ಎಲ್ಲ ಗಣಪತಿ ಕೂರಿಸ್ತಾ ಇದ್ವಿ ನಾವು ಸಣ್ಣ ಹುಡುಗರಿದ್ದಾಗ. ಹೋಗೋದು, ಕಲೆಕ್ಷನ್ ಮಾಡೋದು, ಕೂರಿಸೋದು. ಬಟ್ ಕಲೆಕ್ಷನ್ ಆಗ್ತಾ ಇರಲಿಲ್ಲ, ಜಾಸ್ತಿ ಯಾರು ಕೊಡ್ತಾ ಇರಲಿಲ್ಲ. ಕೊನೆಗೆ ನಮ್ಮ ಅಪ್ಪ ಮನೆ ಕೊಡಬೇಕಾಗಿತ್ತು, ಬೈದ್ಬಿಟ್ಟು ಬಾರಲ್ಲಿ ಎಷ್ಟಾಯ್ತು, ಹೌದು ತಗೋ ನೀನೇ ಮಾಡೋ ಅಂತ ಕೊಡ್ತಾಯಿದ್ರು. ಆ ಥರ ಆಗ್ತಾಯಿತ್ತು. ಸೊ ಇವಾಗ ಗಣಪತಿ ಕೂರ್ಸೋದಕ್ಕೆ ತುಂಬ ಶ್ರದ್ಧೆ ಬೇಕು, ಟೈಮ್ ಬೇಕು. ಅದ್ರ ಜೊತೆ ಯಾಕಂದರೆ ವಿಘ್ನಗಳೆಲ್ಲ ಆಗಬಾರ್ದು, ಏನೋ ಆ ಥರ ನೋಡ್ಕೋಬೇಕು. ಹೌದು. ಸೊ ಅಕಸ್ಮಾತ್ ಆ ಥರ ಆಗ್ಬಿಡುತ್ತೇನೋ ಅಂತ ಒಂದು ಭಯ. ಸೊ ಅಕ್ಷಯ್ ಅವ್ರ ಫ್ರೆಂಡ್ ಕೂರಿಸಿದಾರಂತೆ. ಸೊ ಅಲ್ಲಿ ಬಂದಿದ್ದೀವಿ. ಇವತ್ತು ಹೋಗ್ಬಿಟ್ಟು ಎಲ್ಲರೂ ಒಳ್ಳೆ ಪೂಜೆ ಮಾಡಿದ್ರೆ, ಯಾಕಂದರೆ ಮೊದಲನೇದಾಗೆ ದೇವ್ರುಗಳಲ್ಲಿ ತುಂಬ ಫಸ್ಟ್ ಪೂಜೆ ಮಾಡೋದು ನಾವು ಗಣಪತಿನ. ಸೊ ವಿಘ್ನ ವಿನಾಶಕ ಅಂತಾರೆ. ಸೊ ಏನೇ ವಿಘ್ನಗಳಿದ್ರಿ ಇರಲಿ, ನಮ್ಗಾರ ಆಗಿರಲಿ, ನಮ್ಮ ಪ್ರೇಕ್ಷಕರ ಆಗಿರಲಿ, ಇವತ್ತು ನಾವು ಅದನ್ನು ವಿನಾಶ ಮಾಡೋಕ್ಕೆ ಮಾಡೋಣ. ಓಕೆ ಫೈನ್. ಪ್ರತಿ ಸಲ ಕೂಡ ನಾವು ಕೂಡ ಮನೆಗೆ ಹೋಗಿ ಎಂಜಾಯ್ ಮಾಡ್ತಿದ್ರು. ಸೊ ಇವತ್ತು ಬೀದಿಲಿ ಇರುವಂಥ ಗಣಪತಿನ ಜೊತೆ ಪೂಜೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಯಾ ಡನ್, ಹೋಗೋಣ ಹಾಗಾದ್ರೆ. ಫೈನ್. ಯಾ ಶ್ರೀ ಗಣೇಶಾಯ ಧೀಮಹಿ ಸೊ ನಾವು ಪ್ರತಿ ಸಲ ಏನು ಮಾಡ್ತಿದ್ವಿ ಅಂದರೆ, ಪ್ರತಿ ಸಲ ಗಣಪತಿನ ಒಬ್ಬರು ಸ್ಟಾರ್ ಮನೆಗೆ ಹೋಗಿ ಆಚರಣೆ ಮಾಡ್ತಿದ್ರು. ಆದರೆ ಈ ಸಲ ಸ್ಪೆಷಲ್ ಅಂತ ಹೇಳ್ಬೋದು. ಏಕೆಂದರೆ ಒಟ್ಟಿಗೆ 3 ಜನ ನಟರು ಸಿಕ್ಕಿದ್ದಾರೆ. ಅವ್ರ ಜೊತೆ ಇವತ್ತು ಎಂಜಾಯ್ ಮಾಡ್ತಿದ್ವಿ. ಸೊ ಆಗ ಎಂಜಾಯ್ಮೆಂಟ್ ಹೇಗಿದೆ ನೋಡೋಣ ಬನ್ನಿ. ಸೊ ಈಗ ಬಂದಾಯ್ತು, ಈಗ ಎಲ್ಲಿದ್ದೀವಿ ನಾವು? ಇವಾಗ ನಮ್ಮ ಫ್ರೆಂಡ್ ಗಣೇಶ ಕೂಡಿಸಿರೋ ಕಡೆ ಬಂದಿದ್ದೀವಿ. ಫಸ್ಟ್ ನನ್ನ ಫ್ರೆಂಡ್ನ ಕರೆದು ಬಿಡ್ತೇನೆ. ಓಕೆ ಓಕೆ. ಸಂದೇಶ್ ಬನ್ನಿ. ನನ್ನ ಸ್ಕೂಲ್ ಮೇಟ್, ಒಂದು 10 ವರ್ಷದಿಂದ ನನ್ನ ಫ್ರೆಂಡು. ಸೊ ಇಲ್ಲೇ ಗಣೇಶ ಕೂಡಿಸಿರೋದು. ಸೊ ಇವತ್ತು ಇಲ್ಲಿ ಆಚರಿಸೋಣ ಅಂತ ಕರೆದಿರೋದು ನನ್ನ ಫ್ರೆಂಡ್ ಸಂದೇಶ್ ಅಂತ. ಓಕೆ. ಗಣಪತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ. ಸೊ ಏನು ಪ್ರತಿ ಸಲ ನೀವು ಇಲ್ಲೇ ಬಂದು ಆಚರಣೆ ಮಾಡೋದು ಯಾವಾಗಲೂ? ನಾನು ಪ್ರತಿ ಇಯರ್ ಇಲ್ಲಿ ಬರ್ತೇನೆ. ಓಕೆ. ಇದು ಒಂದು ದೊಡ್ಡ ಸ್ಟೋರಿ ಇದೆ ನನ್ನ ಫ್ರೆಂಡ್ದು. ಆ್ಯಕ್ಚುಲಿ ಸ್ಟೋರಿ ಇದು ಗಣೇಶ ಲವ್ ಸ್ಟೋರಿ ಅಂತ ಹೇಳ್ಬೋದು ಬೇಕಾದ್ರೆ, ಆ ಥರದ್ದು. ಆ್ಯಕ್ಚುಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಫ್ರೆಂಡ್ಗೆ ವೆರಿ ಗ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಲವ್ ಮಾಡಿ 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 ಕೊನೆಗೂ ಅದೇ ಹುಡುಗಿನ ಮುಂದಿನ ತಿಂಗಳು ಮದುವೆ ಆಗ್ತಾ ಇದ್ದಾನೆ. ಓಕೆ. ಸೊ ಲೆಟ್ಸ್ ಆಲ್ ವಿಶ್ ಹಿಮ್ ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್. ಹ್ಯಾಪಿ ಮ್ಯಾರೇಜ್. ಸೊ ಒಂಥರ ಏನಂದರೆ ಇದು ಲವರ್ಸ್ ಗೆಲ್ಪಣ ಗಣೇಶ ಅಂತ. ಲವರ್ಸ್ ಗಣಪತಿ ಸಕ್ಸಸ್ ಮಾಡಿ ನನಗೆ. ಯಾ ಓಕೆ ಫೈನ್. ಹುಡುಗಿನಂತೂ ಬೀಳಿಸ್ಕೊಂಡ್ಬಿಟ್ರು, ಗಣಪತಿ ಇಟ್ಟು ಅವ್ರ ಅಪ್ಪ ಅಮ್ಮನ ಬೀಳಿಸ್ಕೊಂಡ್ಬಿಟ್ರು. ಓಕೆ ಫೈನ್, ಹಾಗಾದ್ರೆ ಸೆಲೆಬ್ರೇಟ್ ಮಾಡ್ಬೋಣ ಹಾಗಾದ್ರೆ. ಓಕೆ ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ पूजितोय सुरासुरैः सर्वविघ्नहरस्तस्मै गणाधिपतये नमः.
धूम्रकेतुर्गणाध्यक्षो बालचन्द्रो गजाननः द्वादशैतानि नामानि गणेशस्य तु यः पठेत् विद्यार्थी लभते विद्यां धनार्थी विपुलं धनम् इष्टकामं तु ಒಂಥರ ಅವತ್ತು ಫುಲ್ ಖುಷಿ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದು ಆಚರಣೆ ಮಾಡಿದ್ದು, ಯಾಕೆಂದರೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಮನೇಲಿ ಮಾಡ್ತಾ ಇರ್ತೀವಿ. ಸೊ ಇವತ್ತು ಬೀದಿಲಿಟ್ಟಿದ್ದಾರೆ ಒಂದು ಪ್ಲೇಸಲ್ಲಿ. ಸೊ ಇಲ್ಲಿ ಬಂದು ಆಚರಣೆ ಮಾಡಿದ್ದು ಹೇಗೆ ಅನಿಸ್ತು? ಯೂಶ್ವಲಿ ಮನೇಲಿ ಮಾಡ್ತಾ ಇರ್ತಾರೆ, ಬಟ್ ನಾನು ಜಾಸ್ತಿ ದೇವ್ರಿಗೆ ಪೂಜೆ ಇದೆಲ್ಲ ಮಾಡಲ್ಲ. ಅದು ಅಮ್ಮನ ಫೋರ್ಸ್ ಆದರೆ ಮಾತ್ರ ಹೋಗ್ಬಿಟ್ಟು ಮಾಡ್ತೀನಿ. ಸೊ ಇವತ್ತೆಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿದ್ವಿ, ಒಂಥರ ಡಿಫ್ರೆಂಟ್ ಆಗಿತ್ತು, ಖುಷಿ ಆಯಿತು. ನನ್ನ ಫ್ರೆಂಡು ಕೂಡ ಖುಷಿಯಾಗಿದ್ದಾನೆ. ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ, ನೈಸ್ ಟೈಮ್. ಅಟ್ಲೀಸ್ಟ್ ನಮ್ಮಂಥ ಬೆಳೀತಾ ಇರೋರಿಗೆ ಗಣೇಶ ಈ ಸತಿ ಒಟ್ಟಿಗೆ ಸ್ಟ್ರಾಂಗಾಗಿ ಮಂತ್ರ ಮಾಡಿದ್ದೀವಿ, ಎಲ್ಲರನ್ನೂ ಬೆಳೆಸಪ್ಪ ಅಂತ. ಒಂದು ಒಳ್ಳೇದು ಮಾಡ್ತಾನೆ ಅಂತ ಗಣೇಶ ಅಂದ್ಕೊಂಡು. ಓಕೆ, ಎಷ್ಟು ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಿ ಗಣೇಶ ಕುಣಿಸ್ಬೇಕಾದ್ರೆ. ಬಟ್ ಒಂದು ದೊಡ್ಡವರಾದಮೇಲೆ ಈಗ ಮಾಡೋದು ಅಂದರೆ ಇದೇ ಫಸ್ಟು. ಅದು ಎಸ್ಪೆಷಲಿ ಅಕ್ಷಯ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಅಕ್ಷಯ್ ಪ್ಲ್ಯಾನ್ ಮಾಡಿದ್ದೀವಿ ಈ ಥರ ಮಾಡೋಣ, ಈಗ ಹೋಗೋಣ ಅಂದ್ಬಿಟ್ಟು. ಸೊ ಇಟ್ಸ್ ವೆರಿ ಅಂದರೆ ಮೆಮೊರೇಬಲ್ ಇದು ನನಗೆ. ಯಾವತ್ತೂ ನಾನು ಗಣೇಶ ಮೆಚೂರ್ಡ್ ಆದಮೇಲೆ ದೊಡ್ಡವರಾದಮೇಲೆ ಆ ಥರ ಆಚರಿಸೋದು ಅಥವಾ ಚಿಕ್ಕವರು ಆಚರಿಸೋದು ಡಿಫ್ರೆನ್ಸ್ ಇರುತ್ತೆ. ಸೊ ಇದೊಂಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಭಾಳ ಖುಷಿ ಆಯಿತು, ಮೆಮೊರೇಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಕ್ಷಯ್ ಹೇಳ್ದಂಗೆ ಈ ಸರಿ ಗಣೇಶ ಹಬ್ಬ ನಮ್ಮ 3 ಜನಕ್ಕೂ ಒಳ್ಳೆಯದಾಗಲಿ. ಹಾಗೆ ನಮ್ಮಂಥ ಎಷ್ಟೊಂದು ಜನ ಕಲಾವಿದರು ಬರ್ತಾರೋ ಅಂತ ಅವ್ರಿಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಓಕೆ, ಒಂದು ಈಗ ಸಾಮಾನ್ಯವಾಗಿ ಗಣೇಶ ಹಬ್ಬನ ಚಿಕ್ಕ ಮಕ್ಕಳು ಮಾಡ್ತಿರ್ತೀವಿ. ಸೊ ಆ ಒಂದು ಖುಷಿನೇ ಬೇರೆ, ಇವಾಗಿಂದ ಒಂದು ಎಕ್ಸ್ಪೀರಿಯನ್ಸೇ ಬೇಡ. ಆ್ಯಕ್ಚುಲಿ ತುಂಬ ಒಂದು ಮೆಮೊರೇಬಲ್ ಅಂತ ಹೇಳ್ಬೋದು ಅವಾಗಿಂದು. ಸೊ ನಿಮಗೆ ಏನು ನೆನಪಾಯ್ತು ಈಗ ನಾವು ಮಾಡಬೇಕಾದ್ರೆ? ನಾವು ಅವಾಗ ಅದೇ ಗಣಪತಿ ಇಟ್ಟಾಗ ಫಸ್ಟು ಚಿಕ್ಕ ಗಣಪತಿ ಎಷ್ಟಾಗುತ್ತೋ ಸೊ ತುಂಬ ದೊಡ್ಡದು ಇರಬಾರ್ದು, ತುಂಬ ಚಿಕ್ಕದು ಇರಬಾರ್ದು, ಆ ಥರ ಸೈಜ್ ತೊಗೊಬರ್ಬೇಕು. ಯಾಕಂದರೆ ಎತ್ಕೊಂಡೋಗಿ ಬಿಡಬೇಕಲ್ಲ ನೀರ್ಗಮೆಲ್ಲ. ಸೊ ಅದೊಂದು ಅದು ಹುಡ್ಕೋದೇ ಒಂದು ಹುಡುಕಾಟನೇ ಒಂದು ಅದೊಂದು ಮೆಮೊರೇಬಲ್ ಆಗಿರ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ಪೂಜಾರನ್ನ, ಯಾಕಂದರೆ ಪೂಜಾರರು ಸಖತ್ತು ಬ್ಯುಸಿಯಾಗಿರ್ತಾರೆ ಈ ಹಬ್ಬದ ದಿನ, ಅವ್ರು ಹುಡ್ಕೋದು ಒಂದು ದೊಡ್ಡ ಇದಾಗಿತ್ತು. ಸೊ ಆಮೇಲೆ ಎಲ್ಲರನ್ನೂ ಕರೆಯೋದು, ಆಮೇಲೆ ನಾವೇ ಪ್ರಸಾದ ಮಾಡಿ ಹಂಚೋದು, ಅದೆಲ್ಲ ಒಂಥರ ತುಂಬ ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅವಾಗ ನಮಗದು. ಇವಾಗಲೂ ಮಾಡ್ತೀವಿ, ದೇವರಿಲ್ಲ ಅಂದರೆ ನಾವು ಯಾರೂ ಏನೂ ಇಲ್ಲ, ದಿನ ಪೂಜೆ ಮಾಡ್ತೀವಿ. ಆದರೆ ಇವತ್ತು ಮಾಡಿದ ಪೂಜೆ ಒಂಥರ ವಿಭಿನ್ನವಾಗಿತ್ತು, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಾಡಿದ್ದು. ಹೌದು, ದಿನ ಅಪ್ಪ ಅಮ್ಮನ ಜೊತೆ ಮಾಡ್ತೀವಿ, ದೇವಸ್ಥಾನಕ್ಕೆ ಒಬ್ಬೊಬ್ಬರೇ ಹೋಗ್ತೀವಿ. ಆದರೆ ಇವತ್ತು ಫ್ರೆಂಡ್ಸ್ ಜೊತೆ ಮಾಡಿದ್ದು ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೆಳೀತಿರೋರೆಲ್ಲರಿಗೂ. ಮತ್ತು ನೋಡ್ತಾ ಇರೋ ಆಡಿಯನ್ಸ್ಗೂ ಕೂಡ ಎಲ್ಲರಿಗೂ ಗೌರಿ ಹಾಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನು ಬೇಡ್ಕೊಂಡ್ರಿ ಈ ಸಲ ನೀವು ಅಕ್ಷಯ್ ಗಣಪತಿ ಹತ್ರ? ನಾನು ಯಾವತ್ತು ಹೋಗಿ ಗಣಪತಿಗೆ ಯಾವುದೇ ದೇವ್ರಿಗಾಗಲಿ ಇದೇ ಆಗಲಿ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀವಿ. ಇವತ್ತು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊಂಡಿರೋದು. ಓಕೆ, ಯಾವ ಫಿಲಮ್ಗಳು ಮಾಡ್ತಿದ್ದೀವಿ ಎಲ್ಲ ಸಕ್ಸಸ್ ಆಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ನಮ್ಗೆ ಇನ್ನೂ ಶಕ್ತಿ ಕೊಡುವಂತ ಕೇಳ್ಕೊಂಡೆ ಅಷ್ಟೇ. ಓಕೆ, ಅಕ್ಷಯ್ ಒಂದು ನಂಗೆ ಸಾಕಷ್ಟು ನೆನಪಾಗೋದು, ಯಾಕೆ ನೀವು ಹೇಳಿದ್ರಿ ಫ್ರೆಂಡ್ ಜೊತೆ ಸಾಕಷ್ಟು ಈ ಥರ ಒಂದು ಗಣಪತಿನ ಇಡ್ತಿದ್ವಿ ಅಂತೇಳಿ. ಒಂದು ಮೆಮೊರಬಲ್ ಡೇ ಅಂತ ಬಂದಾಗ ನಿಮಗೆ ಸಿನಿಮಾ ಇದ್ರ ಬಗ್ಗೆ ಈ ಥರ ಇಟ್ಟಾಗ ಏನು ನೆನಪಾಗುತ್ತೆ ತುಂಬ ಆ್ಯಕ್ಚುಲಿ? ನನಗೆ ನೆನಪು ಅಂತ ಅಂದರೆ ಗಣೇಶ ಹಬ್ಬ ಅಂದರೆ ನೆನಪು ಆ್ಯಕ್ಚುಲಿ. ಏನಂದರೆ ಒಂದು ಲೋರ್ ಅಂದರೆ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಂದರೆ ತಿನ್ನೋಕ್ಕೆ ಹೋಗ್ತಾಯಿದ್ವಿ ಆ್ಯಕ್ಚುಲಿ ಎಲ್ಲ. ಆಮೇಲೆ ಸ್ವಲ್ಪ ಕಾಲೇಜ್ ಹೋದಾಗ ಸ್ವಲ್ಪ ಎಲ್ಲ ಹುಡುಗಿರೆಲ್ಲ ಇರ್ತಾರಲ್ಲ ಮನೆಗೆ, ಚೆನ್ನಾಗಿರೋ ಹುಡುಗಿ ನಾವು ಇರೋದನ್ನ ನಿಜ ಹೇಳ್ತೀವಪ್ಪ, ಸುಮ್ಮನೆ ಇಲ್ದೇ ಇರೋ ಥರ ನಾಟಕ ಎಲ್ಲ ಮಾಡಲ್ಲ, ಇಲ್ದೇ ಇರೋದೆಲ್ಲ ನಾಟಕ ಮಾಡಲ್ಲ, ಇರೋದನ್ನ ಮಾಡ್ತೀವಿ. ಸೊ ತಿನ್ನಕ್ಕೆ ಹೋಗ್ತಾ ಇದ್ವಿ ಮುಂಚೆ ಎಲ್ಲ ತುಂಬ, ಅಂದರೆ 3rd 4th. ಆಮೇಲೆ ಸ್ವಲ್ಪ ಆದಾಗ
ಎಲ್ಲರಿಗೂ ಆಸೆ ಇರುತ್ತಲ್ವಾ, ಒಳ್ಳೇದು ಮಾಡಪ್ಪ, ಗ್ರೋಯಿಂಗ್ ಸ್ಟೇಜ್. ಹುಡುಗಿರ್ನ ನೋಡೋಕ್ಕೆ ಜೊತೆಗೆ ಹಂಗೆ ಪ್ರಸಾದ ತಿನ್ಕೊಂಡು ಹೋಗೋದು, ಒಳ್ಳೇದು ಮಾಡಪ್ಪ ಅಂತ ಅನ್ನೋದು. ಒಳ್ಳೇದು ಮಾಡಪ್ಪ ಅನ್ನೋದಕ್ಕಿಂತ ಒಳ್ಳೆ ಕಣ್ಣುಗಳಿಗೆ ಒಳ್ಳೇದು ಮಾಡಪ್ಪ ಅಂತ ಏನೋ ಒಂದು ಒಳ್ಳೇದು. ಓಕೆ ಯಶಸ್, ನೀವು ಚಿಕ್ಕ ಹುಡುಗನಿದ್ದಾಗ ಗಣಪತಿ ಈ ಥರ ಇಡ್ತಿದ್ರ ಇಲ್ಲ ಆಚೆಗೆ ಹೋಗೆಲ್ಲ ಮಾಡ್ತಿದ್ರಾ? ಹುಡುಗನೇ ಅವನು ಚಿಕ್ಕವನು ಅಂತ ಆವಾಗ ಕೆರ್ಕೋತಾ ಇರ್ತಾನೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಾವು ಗಣೇಶ ಹಬ್ಬ ಬಂದರೆ ಸಾಕು ಒಂದು ಡಬ್ಬಗಳು ರೆಡಿ ಮಾಡ್ಕೊತಾ ಇದ್ವಿ. ಯಾವುದೋ ಒಂದು ಡಬ್ಬ ಸಿಕ್ಕರೆ ಸಾಕು, ಅದನ್ನು ನೀಟಾಗಿ ಹೋಲ್ ಮಾಡಿಬಿಟ್ಟು ಕಾಯಿನ ತುಳ್ಕೊಂಡ್ರೆ ಸಾಕು, ಆ ಥರ ಮಾಡ್ಕೊಂಬಿಡ್ತೀವಿ. ಯಾಕೆ ಅಂದರೆ ಹೋಗಿ ಕೇಳೋ ಥರ, ಹಿಂಗೆ ಸರ್ ನಾವು ಗಣೇಶ ಕುಣಿಸ್ತಾ ಇದ್ದೀವಿ ಹಿಂಗೆ. ಭಾಳ ಆಸೆ ಇತ್ತು, ತುಂಬ ಸರಿ ಮಾಡಿದ್ವಿ ಅದು. ಬಟ್ ಯಾವಾಗಲೂ ತುಂಬ ವರ್ಷ ಮಾಡಿದಾಗ ಲಾಸ್ಟಲ್ಲಿ ಒಂದು ಸರಿ ಇದಾಯಿತು, ಪ್ರತಿಫಲ ಬಂತು. ಪ್ರತಿಫಲ ಬಂತು. ಅದಕ್ಕೆ ಫೈನಲಿ ಒಂದು ಇಟ್ವಿ. ಸೊ ಅಲ್ಲಿ ಮಾಡೋದು ಮಾಡ್ತೀವಿ, ಲಾಸ್ಟಲ್ಲಿ ಏನಾದರೂ ಮಿಕ್ಕಂತು ಅಕಸ್ಮಾತ್ ನಮ್ಗೆ ಖರ್ಚಿಗೆ ಆಗಲಿಲ್ಲ ಅಂದರೆ ಅದು ನಾವೇ ಖರ್ಚು ಮಾಡ್ಕೊಂಬಿಡ್ತೀವಿ. ಈಗ ಸಾಕಷ್ಟು ಜನ ಅದು ಮಾಡ್ತಾರೆ. ಈಗ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಕೇಳ್ತಾರೆ, ಅವಾಗ ಅದನ್ನ ಆ ಮೆಮೊರಿಗಳೆಲ್ಲ ಹೋಗುತ್ತದೆ. ಸೊ ಆ ಕುಣಿಸ್ತಾ ಇದ್ದಕ್ಕೂ ಇವಾಗ ಒಂದು ದೊಡ್ಡವರಾಗಿ ಅಲ್ಲಿ ಬಂದು ನೋಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ, ಭಾಳಷ್ಟು. ಆಗ ಅನಿಸುತ್ತೆ ಅವಾಗ ಹಿಂಗೆಲ್ಲ ಮಾಡ್ತಿದ್ವಿ, ಹೆಂಗಿರುತ್ತೆ, ಯಾವ ಥರ ಶ್ರದ್ಧೆಯಿಂದ ಕುಣಿಸ್ಬೇಕು, ಆಗ ಆಟ ಆಡ್ಕೊಂಡು ಕುಣಿಸ್ತಾ ಇದ್ವಿ. ಸೊ ವಿಘ್ನೇಶ್ವರಂಗೆ ಯಾವುದೇ ವಿಘ್ನಗಳಾಗದೇ ಇರೋ ಥರ ನೀಟಾಗಿ ಕೂತ್ಕೊಂಡು ಮಾಡಿದ್ರೆ ಗಣೇಶನಿಗೆ ಪ್ರತಿಫಲ ಸಿಗೋದು, ಓಕೆ, ಆ ಫಲಾನ ಅಂದ್ಕೊಡೋದು. ಸೊ ಅದು ಇವಾಗ ಅನಿಸುತ್ತೆ ಅದು. ಸೊ ಯಾರಿಗೇ ಆದ್ರೂ, ಯಾರೇ ಇದು ಮಾಡಿದ್ರು ಎಲ್ಲರಿಗೂ ಹೇಳೋದು ಅಂದರೆ ಮಾಡೋದು ಮಾಡ್ತೀರಾ, ನಿಷ್ಠೆಯಿಂದ ಮಾಡಿ. ನಿಷ್ಠೆಯಿಂದ ಮಾಡಿದ್ರೆ 100% ದೇವ್ರ ಫಲ ಕೊಡ್ತಾನೆ ಅಂತ ನಾನು ಭಾವಿಸ್ತೀನಿ. ಓಕೆ ಫೈನ್. ಸೊ ಒಟ್ಟಾರೆ ಏನಂತಂದರೆ ಇವಾಗಿನ ಸಾಮಾನ್ಯವಾಗಿ ಗಣಪತಿ ಹಬ್ಬ ಅಂದರೆ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಇದು ಹೇಗಿರುತ್ತೆ ಅಂದರೆ ಏನೋ ಒಂದು ನಾವು ಏನಾದ್ರು ಕೊಡ್ತಾ ಇರ್ತೀವಿ ಶ್ರೀ ಗಣಪತಿ ಹಬ್ಬ ಅಂದರೆ ಜೊತೆಗೆ ಸಂಭ್ರಮ ಮಾಡುವಂಥದ್ದು. ಈ ಥರ ಸಂಭ್ರಮ ಎಲ್ಲೂ ಸಿಗೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀನಿ. ಸೊ ಒಟ್ಟಾರೆ ನೀವು 3 ಜನ ಒಟ್ಟಿಗೆ ಮಾಡಿದ್ದು ಹೇಗೆ ಅನಿಸ್ತಾ ಇತ್ತು ರಕ್ಷಣೆ? ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾ ಭಾಳ ಖುಷಿ ಆಗುತ್ತೆ. ಏನಂದರೆ ಇಂಡಸ್ಟ್ರಿಲಿ ಯಾರು ಒಟ್ಟಿಗಲ್ಲ ಅಂತಾರೆ, ಅವರ ದೃಷ್ಟಿ ಅವರು ಇದು ನೋಡ್ತಾರೆ ಅಂತ. ಬಟ್ ನಮ್ಮ ಮೆಂಟಾಲಿಟಿ, ನಮ್ಮ 3 ಜನ ಮೆಂಟಾಲಿಟಿ, ನಾವು 3 ಜನ ಚೆನ್ನಾಗಿ ಡೆವಲಪ್ ಆಗಿದ್ದೀವಿ. ಹಾಗೆ ನಾವು ನಮ್ದು ಆ್ಯಕ್ಚುಲಿ ಈಗೋ ಇಲ್ಲಪ್ಪ, ಈಗೋ ಇಲ್ಲ, ಯಾರಿಗೂ ಇಲ್ಲ. ಸಿನಿಮಾ ಮಾಡಿದ್ರೆ ನಾವು ಇಬ್ಬರು ಸಪೋರ್ಟ್ ಅಪ್ಪ. ಮಾಡಿದ್ದಾರೆ ಪ್ರಮೋಟ್, ನನ್ನ ಫ್ರೆಂಡ್ಸ್ ಇದ್ರು, ನಾನು ಇರ್ತೀನಿ, ಹಿಂಗಾಗ್ಲಿ ಇವ್ರಿಗಾಗ್ಲಿ, ನೋ ಈಗೋಸ್. ತ್ರಿಮೂರ್ತಿಗಳು, ಅದ್ರ ನಾನು ಕೃಷ್ಣ ಬರ್ತಾನ. ಅದಕ್ಕೆ ಹೇಳಿದ್ದು ಗುರು, ವಿಷ್ಣು ರೂಪನೇ ಕೃಷ್ಣ ಸಿಕ್ಕೋ. ಸೊ ಹಾಗಾಗಿ ಬ್ರಹ್ಮಗಪ್ಪ ನಿನ್ಬೇಕು, ಯಾರಿಗೆ ಸಪೋರ್ಟಿಂಗ್ ನಿಂತ್ಕೊಂಡು ನಾವು ಆಕ್ಚುಲಿ ನನ್ನ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಶಿವ ಅಂತಾನೆ ಹುಡುಗರು ಅಂತ ರಿಲೀಸ್ ಆಗ್ತಾ ಇದೆ. ಓಕೆ, ಇವಾಗ ಆಡಿಯೋ ರಿಲೀಸ್ ಆಗುತ್ತೆ. ಶಿವನೇ ಆಯ್ತಾ, ನೆಕ್ಸ್ಟ್ ಮಂತ್ ಅಲ್ಲಿ ರಿಲೀಸ್ ಆಗುತ್ತೆ. ವಿಷ್ಣು ಆಯ್ತು, ಮಾಡಿಲ್ಲ ಅಂದ್ರೆ 3 ಕಣ್ಣು ಬಿಟ್ಟು ಸುಟ್ ಹಾಕ್ಬಿಡ್ತೀನಿ. ನಾನು ಕೊಳ್ಳುತ್ತಾ ಇರ್ತೀನಿ. ನಾನು ಇವರಿಬ್ರು ಹಣೆ ಬರ ಬರೀತೀನಿ. ಎನಿವೇ ಓಕೆ, ಸೊ ಎನಿವೇ ಆ್ಯಕ್ಚುಲಿ ನಿಮ್ಮ ಜೊತೆ ಇವತ್ತು ನಾನು ನಿಮ್ಮ ಜೊತೆ ಸಖತ್ ಎಂಜಾಯ್ ಮಾಡಿದೆ ಅಂದ್ಕೊಳ್ತೀನಿ. ಸೊ ಇವಾಗ ಗಣೇಶನ ಪೂಜೆ ಮಾಡೋದು, ಏಕೆಂದರೆ ನಮ್ಮದು ಕೂಡ ಹಳೆಯದು ಬಾಲ್ಯದ ನೆನಪಲಾಗಿ ಬಂತು ಈಗ. ಸೊ ಖುಷಿ ಆಯ್ತು ನಿಮ್ಮ ಜೊತೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಣಪತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೂ ಕೂಡ, ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಜಾಸ್ತಿ ಹೆಚ್ಚಾಗಿ ರಾಜ್ ನ್ಯೂಸ್ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಎರಡು ಮಿಕ್ಸ್ ಮಾಡಿ ಹೇಳಿದೆ, ಇಬ್ಬರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ಸ್ ಫಾರ್ ನಮ್ಮ ಡೇ ಮೆಮೊರೇಬಲ್ ಮಾಡಿದಿರಿ ನೀವು ಜೊತೆಲಿದ್ದು. ಯಾ, ಸೊ 100% ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಾವು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಯಾವತ್ತೂ ಕೂಡ ನಾವು ಮನೇಲಿ ಗಣಪತಿ ಇಟ್ಟು ಆಚರಣೆ ಮಾಡ್ತಾ ಇರ್ತೀವಿ. ಸೊ ಆದರೆ ಇವತ್ತು ನಾನು 3 ಜನ ನಟರೊಂದಿಗೆ ಹೊರಗಡೆ ಬಂದು ಸಖತ್ ಎಂಜಾಯ್ ಮಾಡಿದೆ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಕ್ಯಾಮರಾ ಮೋಹನೊಂದಿಗೆ ಯತೀಶ್, ರಾಜ್ ನ್ಯೂಸ್, ಬೆಂಗಳೂರು.